ಕನ್ನಡ ವಾಹಿನಿಗೆ ಸ್ವಾಗತ. ಆರೋಗ್ಯವೇ ಭಾಗ್ಯ, ಸದೃಢ ಆರೋಗ್ಯ ನಿರ್ಮಿಸಿಕೊಳ್ಳಿ ಯೋಜನೆ ಅಡಿ ಅಮೂಲ್ಯವಾದ ಕಾರ್ಯಕ್ರಮ ಜರುಗುತ್ತೆ. ಮಧ್ಯವರ್ಜನ ಶಿಬಿರ ಮಾಡಿ ಎಷ್ಟೋ ಕುಟುಂಬಗಳಿಗೆ ದಾರಿದೀಪವಾಗಿದೆ. ಅಲ್ಲದೆ ಇಂತಹ ತಪಾಸಣೆ ಮಾಡಿಸಿ ಜನರನ್ನ ಆರೋಗ್ಯವಂತರಾಗಿ ಇರುವಂತೆ ನೋಡಿಕೊಳ್ಳುತ್ತೆ. ಧರ್ಮಸ್ಥಳದ ಕಾರ್ಯಕ್ರಮಗಳು ಶ್ಲಾಘನೀಯ ಎಂದು ಅವರು ಅನಿಸಿಕೆ ವ್ಯಕ್ತಪಡಿಸಿದ್ದಾರೆ. ತಾಲೂಕಿನ ಯೋಜನಾಧಿಕಾರಿಗಳು ಆದ ನಿಂಗಪ್ಪ ಮಾತನಾಡಿ, ಮಾತೃಶ್ರೀ ಹೇಮಾವತಿ ಅಮ್ಮನವರ ಕಾರ್ಯಕ್ರಮಗಳ ಬಗ್ಗೆ ಹಾಗೂ ಆರೋಗ್ಯ ತಪಾಸಣಾ ಶಿಬಿರದ ಮಹತ್ವದ ಬಗ್ಗೆ ತಿಳಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ರಬಕವಿಬನಹಟ್ಟಿ ತಾಲೂಕಿನಲ್ಲಿ ರಬಕವಿಯ ಶ್ರೀ ನೀಲಕಂಠೇಶ್ವರ ಸಭಾಭವನದಲ್ಲಿ ಜಮಖಂಡಿ ತಾಲೂಕು ರಬಕವಿ ವಲಯ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿ ಉಚಿತ ಕಣ್ಣಿನ ತಪಾಸಣೆ ಹಾಗೂ ಬಿಪಿ ಶುಗರ್ ತಪಾಸಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಜಮಖಂಡಿಯ ಎಂಎಂ ಜೋಶಿ ಕಣ್ಣಿನ ಆಸ್ಪತ್ರೆ ವೈದ್ಯಾಧಿಕಾರಿಗಳು ಆದ ಧೀರಜ್ ಜೋಶಿ ಹಾಗೂ ಅವರ ತಂಡದವರು ಮತ್ತು ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಸೇರಿ 112 ಜನರ ಕಣ್ಣಿನ ತಪಾಸಣೆ ಹಾಗೂ ಬಿಪಿ ಶುಗರ್ ತಪಾಸಣೆ ಮಾಡಿದ್ದಾರೆ. ಇವತ್ತಿನ ಈ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಸಂಘದ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಾದಂಥ ಸಂಘದ ಪದಾಧಿಕಾರಿಗಳು, ವೈದ್ಯರಾದಂಥ ಶ್ರೀ ಜೋಶಿಯವರೇ, ಹಾಗೆ ಮಿತ್ರರು, ಪತ್ರಕರ್ತರಾದಂಥ ಶ್ರೀ ಪ್ರಕಾಶ್ ಅವರೇ, ಹಾಗೆ ತಮಗೆಲ್ಲರಿಗೂ ನಮಸ್ಕರಿಸುತ್ತಾ ಒಂದೆರಡು ಮಾತನಾಡಲು ಅವಕಾಶ ಪಡೆದಕ್ಕೆ ಧನ್ಯವಾದಗಳನ್ನು ಹೇಳ್ತೇನೆ. ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದ ಇದೇ ಸಂದರ್ಭದಲ್ಲಿ ಅಧ್ಯಕ್ಷತೆ ಅಶೋಕ್ ಕುಚನೂರು, ವಲಯದ ಮೇಲ್ವಿಚಾರಕಿ ಮಂಜುಳಾ, ಸೇವಾ ಪ್ರತಿನಿಧಿ ಭಾಗೀರಥಿ, ಸದಸ್ಯರು, ಸಮನ್ವಯಾಧಿಕಾರಿ ಶ್ರೀದೇವಿ ಸೇರಿ ಮುಂತಾದವರು ಪಾಲ್ಗೊಂಡಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.